26 ಜನವರಿ 2001 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರು ಆಕ್ಟ್ ಮಾಡಿರೋ ದಿಗ್ಗಜರು ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ ಹೌಸ್ಫುಲ್ ಶೋ ನಡೆಯುತ್ತೆ. ಅದು ಮಾತ್ರ ಅಲ್ಲ, ಬ್ಯಾಂಗ್ಳೂರಲ್ಲಿರೋ ಒಂದು ಥಿಯೇಟರ್ ಅಲ್ಲಿ ಅಂಬರೀಶ್ ಅವರು ಕಟೌಟ್ ರೀಡಕ್ ಲೇಟ್ ಆಯ್ತು ಅಂತ ದೊಡ್ಡ ಗಲಾಟೆ ನಡೆಯುತ್ತೆ. ನಂತರ ಥಿಯೇಟರ್ ಅವರು ಬಂದು ವಿಷಯ ತಿಳಿಸಿ ಆರ್ಡರ್ ಮಾಡಿದೀವಿ, ಬರಕ್ ಲೇಟ್ ಆಗುತ್ತೆ ಅಂತೆಲ್ಲ ತಿಳಿಸಿದ ಮೇಲೆ ಅಂಬರೀಶ್ ಅವ್ರ ಫ್ಯಾನ್ಸ್ ಎಲ್ಲ ತಣ್ಣಗಾದ್ರು. ಅದು ಮಾತ್ರ ಅಲ್ಲ, ಶೋ ಮುಗಿದು ಹೊರಗ್ ಬರೋಷ್ಟ್ರಲ್ಲಿ ಅಂಬರೀಶ್ ಅವ್ರ ಕಟೌಟ್ ಆ ಥಿಯೇಟರ್ ಅಲ್ಲಿ ಇತ್ತು. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ದಿಗ್ಗಜರು ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವ್ರದ್ದು ಆಟ್ರಿಕ್ ವರ್ಷ ಅಂತಾನೆ ಕರಿಬಹುದು. 1 ಡಿಸೆಂಬರ್ 2000 ಅಲ್ಲಿ ಯಜಮಾನ ಸಿನಿಮಾ ರಿಲೀಸ್ ಆಗುತ್ತೆ. ಒಳ್ಳೆ ಓಪನಿಂಗ್ ತಗೊಳುತ್ತೆ. ಸಕ್ಸಸ್ಫುಲ್ ಆಗಿ ಥಿಯೇಟರ್ ಅಲ್ಲಿ ನಡೀತಾ ಇರುವಾಗ 75 ಡೇಸ್ ನಂತರ 26 ಜನವರಿ 2021 ಅಲ್ಲಿ ದಿಗ್ಗಜರು ಸಿನಿಮಾ ರಿಲೀಸ್ ಆಗುತ್ತೆ. ದೊಡ್ಡ ಓಪನಿಂಗ್ ತಗೊಳುತ್ತೆ. ಸುಮಾರು ಥಿಯೇಟರ್ ಗಳಲ್ಲಿ ಹೌಸ್ಫುಲ್ ಶೋ ನಡೆಯುತ್ತೆ. ಆ ಸಿನಿಮಾ ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಆದ್ಮೇಲೆ 4 ತಿಂಗಳ ಗ್ಯಾಪ್ ಅಲ್ಲಿ ಕೋಟಿಗೊಬ್ಬ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಥಿಯೇಟರ್ ಗಳಲ್ಲಿ 35 ವಾರ ಕಂಪ್ಲೀಟ್ ಮಾಡುತ್ತೆ. ವಿಷ್ಣುವರ್ಧನ್ ಅವರ ಆಟ್ರಿಕ್ ವರ್ಷಗಳಲ್ಲಿ ಈ ವರ್ಷನೂ ತುಂಬಾ ಮುಖ್ಯವಾದ ವರ್ಷ ಆಗುತ್ತೆ.